ಯಾಕೆ ನಜ್ವಾಗ್ಲೂ ಬೇಡಣ್ಣ ಒಂದ್ ಹೆಲ್ಪ್ ಮಾಡಕ ಪ್ಲೀಸ್ ಒಂದೇ ಒಂದ್ ಹೆಲ್ಪ್ ಮಾಡಕ ನಿನ್ ಕೈಲಿ ಆಗುತ್ತೆ. ಮೂರ್ ಜನ ಇದ್ದೀರಾ? ಒಬ್ರಂದ್ರೆ ಆತ್ರಿ. ಬಸ್ಸನ ಬದಲಿ ಏನೇ ಬದಲಿ ಬೇಗ ಹೋಯ್ತಾ ಇರತ್ತ, ಟೈಮ್ ಆಗೋಗಿದೆ. ಪಾಪ ನೀವು ಕೆಲಸ ಟೈಮ್ ಆಗ್ಬಿಟ್ಟಿರ್ತದೆ. ಏನ್ ಮಾಡೋದಣ್ಣ, ಬಸ್ಗಳೇ ಇರಲ್ಲ. ಸೀಟ್ ಬೆಲ್ಟ್ ಹಾಕೊಂತೀರಾಕ? ಪೊಲೀಸ್ ಹಿಡಿತಾ ಇರ್ತಾರೆ. ಆ ಕಡೆ ಇರ್ತದೆ ನೋಡಕ, ಆ ಕಡೆ. ಅಲ್ಲೇ ಎಳ್ದ್ಬಿಟ್ರೆ ಸುಮ್ಮನೆ ಫೈನ್ ಹಾಕ್ತಾರಕ್ಕ. ಅದು ಸರಿ ನಡಿ, ಹಾಕೊಂಡಿದೀವಿ ಆಯ್ತಾ. ಸರಿ, ನಮ್ದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಅಕ್ಕ. ಆ ಸಮಸ್ಯೆ ನಮಗೆ ತಲೆನೇ ಕಟ್ಟೋಗ್ಬಿಟ್ಟಿದೆ. ನನಗೆ ನಮ್ಮ ತಂಗಿ ಒಬ್ಳಿದ್ದಾಳೆ, ಅವಳದು ಮದುವೆ ಫಿಕ್ಸ್ ಆಗಿದೆ. ಕಾರ್ಡ್ ಗೀಡ್ ಎಲ್ಲ ಹಂಚ್ಬಿಟ್ಟಿದ್ದೀವಿ. ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀವಿ. ಇನ್ನೇನು ಮದುವೆ ಈಗ 19ನೇ ತಾರೀಕು ನಡಿಬೇಕು ಅನ್ನಷ್ಟಕ್ಕೆ ಏನಾಗ್ಬಿಟ್ಟಿದೆ, ಇವಳು ತುಮಕೂರಲ್ಲಿ ಅವ್ರ ಫ್ರೆಂಡ್ ಯಾರೋ ಇದ್ರಂತೆ. ಕಾರ್ಡ್ ಕೊಟ್ಬಿಟ್ಟು ಬರ್ತೀನಿ ಹೋಗವಳೆ. ನಾವು ಕಾರಲ್ಲಾದ್ರೂ ಹೋಗಮ್ಮ, ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರೆ, ಇಲ್ಲ ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ 3 ಜನ, ನಾವು 3 ಜನ ಓಟ್ ಬರ್ತೀವಿ ಅಂತ ಹೇಳೋವಳೆ. ಸರಿ ಆಯ್ತು ಓಟ್ ಬಾಮ್ಮ ಅಂದ್ಬಿಟ್ಟು ರಾಂಗ್ ನಂಬರ ಎಲ್ಲ ಹೆಲ್ತ್ ಸೆಂಟರ್. ಅಯ್ಯೋ ಯಾರು ನೋಡ್ಕೊಂಡು ಕೂತ್ಕೊಂತಾರೆ, ಹೆಂಗಿದ್ರು ಸಾಯೋದೆ ಅಷ್ಟೇ ಕಡೆ. ಸೊ ಹಂಗಾಗಿ ಏನಾಗ್ಬಿಟ್ಟಿದೆ, ನಮ್ಮ ತಂಗಿ ಕಾರ್ಡೆಲ್ಲ ಹಂಚ್ಬಿಟ್ಟು ಬಂದಿದ್ದಾಳೆ. ಬರೋವಾಗ ಇಳಿಯಬೇಕಾರೆ ನೋಡ್ಕೊಂಡಿಲ್ಲ ಅಕ್ಕ ಸರಿಯಾಗಿ, ಹಿಂದಕ್ಕೆ ತಿರ್ಕೊಂಡು ಇಳಿದ್ಬಿಟ್ಟಿದ್ದಾಳೆ. ಇಳಿದ ತಕ್ಷಣ ಕೆಳಗೆ ಬಿದ್ದಿದ್ದಾನೆ ನೋಡಿ, ಬಸ್ ಅವನ ಮುಂದಕ್ಕೆ ಮೂವ್ ಮಾಡ್ಬಿಟ್ಟಿದ್ದಾನೆ. ಅದೇನಾಗ್ಬಿಟ್ಟಿದೆ, ಕಾಲ್ ಮೇಲೆ ಹಚ್ಬಿಟ್ಟಿದೆ ಗಾಡಿ. ಫುಲ್ಲು ಕಾಲೆಲ್ಲ ಹಾಳಾಗ್ಬಿಡ್ತಕ್ಕ. ಕಾಲಿದೆ ಅಲ್ವಾ, ಹಾಳಾಗ್ಬಿಡ್ತು ಫುಲ್ ಕಾಲು. ಒಂಥರ ಏನ್ ಹೇಳೋದು, ಹಿಂಗೆ ಒಂಥರ ಅಪಾಚೆ ಆಗ್ಬಿಟ್ಟಿತ್ತು. ಅಯ್ಯೋ ಏನ್ ಮಾಡೋದಕ್ಕ. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ವಿ. ಅವರು ಡಾಕ್ಟರ್ ಎಲ್ಲ ನೋಡ್ಬಿಟ್ಟು ಏನಪ್ಪ ಹಿಂಗಾಗ್ಬಿಟ್ಟಿದೆ ಕಾಲು, ಪಾಪ ಮದುವೆ ಟೈಮಲ್ಲಿ ಬೇಜಾರಲ್ವಾಕ ಏನೇ ಇದ್ರು. ಇವಾಗ ನಾವೇನು ಅನ್ಕೊಂಡ್ವಿ, ಡಾಕ್ಟರ್ ಅಂದ್ರೆ ಯಾವ್ದಾರು ಪ್ಲಾಸ್ಟಿಕ್ ಅಲ್ಲಿ ಫಿಟ್ ಮಾಡ್ಬಿಡೋಣ ಅಂತ ಹೇಳ್ದ. ಗಂಡನ ಕಡೆಯವರು ಹುಡುಗಿ ಅಂದ ಚಂದ ನೋಡ್ಬಿಟ್ಟು ಮಾಡ್ಕೊಂಡಿರೋದು. ಈಗ ಕಾಲು ಎತ್ಬಿಟ್ಟು ಪ್ಲಾಸ್ಟಿಕ್ ಕಾಲು ಹಾಕಿದ್ರೆ ಅವ್ರು ಮಾಡ್ಕೊಂತಾರ? ಈಗ ಕಾಲುಂಗ್ರ ತೊಡ್ಗೋವಾಗ ಏನಿದು ಕಾಲು ಹಿಂಗಿದೆಲ್ಲ ಗಟ್ಟಿಗೆ ಅಲ್ವಾಕ, ಸಮಸ್ಯೆ ಆಗ್ಬಿಡ್ತದೆ. ಆಮೇಲೆ ಅವನು ಎಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಆಮೇಲೆ ಲೈಫೇ ಅವಳ್ದು ಹಾಳಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಕ್ಕ, ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಬಿಡಿ, ಎಲ್ಲದಕ್ಕೂ ದೇವ್ರೊಬ್ಬನಿದ್ದಾನೆ. ಹಂಗಾಗಿ ನಮ್ಮ ತಂಗಿದಕ್ಕ ತುಂಬಾ ಬೇಜಾರಾಗ್ಬಿಟ್ಟಿದೆ ನನಗೆ. ಏನ್ ಮಾಡೋದಂತಾನೆ ಗೊತ್ತಾಯ್ತಿಲ್ಲ. ಅದೇ ಇವಾಗ ಎಲ್ಲ ನೋಡಿ, ನಿಮ್ಮಂತ ಒಳ್ಳೆಯವ್ರಿದ್ರೆ ಪಾಪ ಅಯ್ಯೋ ಅಂತೀರಕ್ಕ. ಒಬ್ಬೊಬ್ರಾದ್ರೆ ಅವಳಿಗೆ ಹಂಗೆ ಆಗ್ಬೇಕು, ಅವಳಿಗೆ ಹಂಗೆ ಹಿಂಗೆ ಅಂತಾರಕ್ಕ. ಅದೇ ಯಾರಿಗೆ ಏನ್ ಮಾಡಿದ್ದೀರಾ, ಯಾರಿಗೆ ಏನು ಮಾಡಿಲ್ಲ. ಅದಕ್ಕೆ ಅದು ಯಾರೋ ಒಂದು ಸ್ಪೆಷಲ್ ಡಾಕ್ಟರ್ ಯಾರೋ ಇದಾರೆ ಅಂತಕ್ಕ. ಇದ್ರ ಹತ್ರ ನೆಲಮಂಗಲ ಹತ್ರ ಯಾವುದೋ ಒಂದು ಹಾಸ್ಪಿಟ್ಲ್ ಇದೆಯಂತೆ, ಆ ಸ್ಪೆಷಲ್ ಡಾಕ್ಟರ್ ಇದಾರಂತೆ. ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರ ಕಾಲು ಬೇರೆಯವ್ರಿಗೆ ಹಾಕ್ತಾರಂತೆ. ಅದ್ ಹೆಂಗಂದ್ರೆ ಕ್ಲೀನಾಗಿ ಬಿಚ್ಕೊಂಡ್ಬಿಟ್ಟು ಅವಳದ್ದು ಎಲ್ಲಿ ಮೂಳೆ ಕ್ರಾಕ್ ಆಗಿದೆ ಕರೆಕ್ಟಾಗಿ ಅಲ್ಲಿ ಕಟ್ ಮಾಡ್ಬಿಟ್ಟು 1-2 ಬೋಲ್ಟ್ಗಳೆಲ್ಲ ಹಾಕ್ಬಿಟ್ಟು ಫಿಟ್ ಮಾಡ್ಬಿಡ್ತಾರಂತೆ. ಅದು ಸೇಮ್ ಒರಿಜಿನಲ್ ಕಾಲ್ ಥರನೇ ಆಗ್ಬಿಡುತ್ತಂತೆ ಅಂದ್ಬಿಟ್ಟು ಹೇಳಿದಾರೆ ಒಬ್ರು ಡಾಕ್ಟ್ರು. ಅದಕ್ಕೆ ನಾನು ಕಾಲ್ ಕೊಡೋರು ಯಾರು ಇದ್ರೆ ನೋಡೋಣ ಅಂತ ಹುಡುಕ್ತಾ ಇದ್ದೆ ಅಕ್ಕ. ನೀವೇನಾದ್ರು ಬರ್ತೀರಾ ಅಕ್ಕ? ಅಯ್ಯೋ ಶಿವ ಅಕ್ಕ, ನಿಮ್ಗೆ ಹೆಂಗೆ ಎಲ್ಲ ಮದ್ವೆ ಎಲ್ಲ ಆಗ್ಬಿಡಿದೆ ಅಲ್ಲ ಅಕ್ಕ, ನೋಡಕ್ಕ ಸ್ವಲ್ಪ ಮಕ್ಳಿದಾರಲ್ಲ. ಅಲ್ಲ ಏನ್ ನಿಮ್ಗೇನ ಅಲ್ಲ ಅಕ್ಕ, ಇವಾಗ ನಿಮ್ಗೆ ಪ್ಲಾಸ್ಟಿಕ್ ಅಲ್ಲಿ ಹಾಕ್ಸ್ಬಿಡ್ತೀನಿ ಬೇಕಾರೆ, ಕೆಳಗಡೆ ಪಾದ ಇರ್ತದಲ್ಲ ಅಷ್ಟು ಮಾತ್ರ ಕೊಟ್ರೆ ಸಾಕಕ್ಕ. ನೋಡೋಣ ನಡೀರಿ, ದೇವ್ರಿ ಕೊಡ್ತೀರಾ ಅಕ್ಕ? ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ. ಹೆಲ್ಪ್ ಮಾಡಿ ಅಕ್ಕ, ನಿಮ್ಮಿಂದ ಏನೋ ನಮ್ಮ ತಂಗಿ ಬದುಕೊಂತಾಳಕ್ಕ.
ಇಲ್ಲ ಇಲ್ಲ ನೋಡೋಣ ಪ್ಲೀಸ್ ಅಕ್ಕ, ನೀವು ಅಂದ್ರೆ ಹಿಂಗೆ ರೈಟ್ ಹೋಗ್ಬಿಡ್ತೀನಿ ಅಕ್ಕ. ಅಲ್ಲಲ್ಲ ಈ ಕೆಲ್ಸದಿಂದ ನಾವ್ ಹೆಂಗ್ ಹೋಗೋಣ ಬೇಕಾದ್ರೆ ನಿಮ್ಗೆ ಸಂಬಳ ಕೊಡಿಸ್ತೀನಿ ಬಿಡಕ ನಾನು. ಅಲ್ಲಲ್ಲ ಒಂದೊಂದ್ ಕೆಲಸ ಮಾಡಿ ನಿಮ್ಗೆ ಒಂದ್ 2 ಲಕ್ಷ ಕೊಡಿಸ್ತೀನಿ ಬಂದ್ಬಿಡಕ. ಬೇಡಪ್ಪ ನನ್ ಮಾತು ಕೇಳಿ ಇಲ್ಲಿ ರೈಟ್ ಹೋಗ್ಬಿಡ್ತೀನಿ ನಾನು ಇವಾಗ. ಸೀದಾ ನೆಲಮಂಗಲಕ್ಕೆ ಹೋಗ್ಬಿಡೋಣ, ಡಾಕ್ಟರ್ ಕೈಲಿ ಚೆಕ್ ಮಾಡಿಸ್ಬಿಡೋಣ, ಸರಿನಾ? ಪ್ಲೀಸ್ ಅಕ್ಕ ಹೆಲ್ಪ್ ಮಾಡಿ ಅಕ್ಕ. ನೀವು ಮಾಡ್ತೀರಾ ಬನ್ನಿ ಅಕ್ಕ. ನೀವು ಒಳ್ಳೆ ಮನ್ಸು, ನಿಮ್ಗೆ ಒಳ್ಳೆ ಮನ್ಸು. ನನ್ ಮಾತು ಕೇಳಿ, ನಿಮ್ ಕೈಲಿ ಆಗುತ್ತೆ ನೀವು ಬನ್ನಿ ಹೋಗ್ಬಿಡೋಣ ನೆಲಮಂಗಲಕ್ಕೆ. ಹೋಗೋಣ ಬನ್ನಿ. ಆಗುತ್ತೆ ಬಾರಕ್ಕ, ಏನಾಗಲ್ಲ, ಟೆನ್ಷನ್ ತಗೋಬೇಡ ನೀನು. ಮನೆಯವ್ರನ್ನ ಅವ್ರಿಗೊಂದ್ 3 ಲಕ್ಷ ಕೊಟ್ಬಿಡ್ತೀನಿ ಬಿಡಿ. ಅವ್ರೇನ್ ತಲೆ ಕೆಡಿಸ್ಕೊಳ್ಳಲ್ಲ. ಯೂಟರ್ನ್ ಹಾಕ್ಬಿಡ್ತೀನಿ ಇವಾಗ. ಮಾತು ಕೇಳಕ್ಕ, ಯೂಟರ್ನ್ ಹಾಕ್ತಾರೆ ಅಕ್ಕ. ಪ್ಲೀಸ್ ಅಕ್ಕ, ನಿನ್ ಕಾಲ್ ಹಿಡ್ಕೊಂತೀನಿ ಅಕ್ಕ. ಅಕ್ಕ 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 ಮಾಡ್ಬಿಡ ಅಣ್ಣ. ಅಕ್ಕ ಅಕ್ಕ ನಿನ್ ಯೂಟರ್ನ್ ಹಾಕೊಂಡು ಹೋಗ್ತೀನಿ ಅಕ್ಕ. ಪ್ಲೀಸ್ ಅಕ್ಕ ನನ್ ಮಾತು ಕೇಳಕ್ಕ, ಡಾಕ್ಟರ್ಗೆ ಹೇಳ್ತೀನಿ ಅಕ್ಕ. ಅಕ್ಕ ನನ್ ಮಾತು ಕೇಳಕ್ಕ. ಅಕ್ಕ ಅಕ್ಕ ಒಂದ್ ಹೆಲ್ಪ್ ಮಾಡಕ್ಕ, ನಿನ್ನಿಂದ ಒಂದ್ ಹೆಲ್ಪ್ ಆಯ್ತದ ಅಕ್ಕ. ಅಕ್ಕ ಹೆಲ್ಪ್ ಮಾಡಿ ಅಕ್ಕ, ಪ್ಲೀಸ್ ಅಕ್ಕ. ಎಲ್ಲ ಬನ್ನಿ ಅಕ್ಕ, ನಾವು ಹೇಳ್ತೀನಿ ಬನ್ನಿ ಅಕ್ಕ ಡಾಕ್ಟರ್ಗೆ. ಅಕ್ಕ ಬನ್ನಿ ಅಕ್ಕ, ಪ್ಲೀಸ್ ಬನ್ನಿ ಅಕ್ಕ. ಅಕ್ಕ ನನ್ ಮಾತು ಕೇಳಿ ಅಕ್ಕ, ಪ್ಲೀಸ್ ಅಕ್ಕ. ದಯವಿಟ್ಟು ನೋಡಿ, ಹಿಂಗ್ ಕಾರಲ್ಲಿ ಕುಂಡಿಸ್ಕೊಂಡು ಈ ತರ ಮಾತಾಡ್ಬಾರ್ದು ಅಕ್ಕ. ನೀವೇ ತಾನೇ ಅಕ್ಕ ಹತ್ತಿದ್ದು, ನಾನೇನಾದ್ರು ಕರೆದ್ನ ಅಕ್ಕ. ಸರಿ ಯಾಕೆ ಓಕೆ, ಸರಿ ಯಾಕೆ ಓಕೆ. ಅದಕ್ಕೆ ಬನ್ನಿ ಅಕ್ಕ, ಓಟ್ ಬಂದ್ಬಿಡೋಣ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ ಹಂಗ್ ಮಾಡ್ಬೇಡಿ ಅಕ್ಕ. ಬೇಡ ಅಕ್ಕ 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 ಪ್ಲೀಸ್ ಅಕ್ಕ. ನೋಡಿ ನಮ್ಮ ಮನೆಯವ್ರಿಗೆ ಅಕ್ಕ ಅಕ್ಕ ಹಂಗ್ ಮಳೆ ಮಾಡ್ಬೇಡಿ ಇರಾಕ. ಹಲೋ ಡಾಕ್ಟರ್. ಅದೇ ನಮ್ ಮೇಡಮ್ ಅವರೊಬ್ರು ಸಿಕ್ಕಿದ್ದಾರೆ, ಅವ್ರು ಕಾಲ್ ಕೊಡ್ತಾರಂತೆ. ಕಾಲ್ ಕೊಡ್ತಾರಂತೆ. ಅಕ್ಕ ಇರಾಕ ಒಂದ್ ನಿಮಿಷ, ನೀವು ಹಂಗ್ ಮಾಡ್ಬೇಡಕ್ಕ. ಅವ್ರಿಗೆ ಗೊತ್ತಾಗುತ್ತಕ್ಕ. ಓಪನ್ ಮಾಡ್ರಿ ಪ್ಲೀಸ್. ದಯವಿಟ್ಟು ನಮ್ಗೆ ಪ್ರಾಮಿಸ್ ಯಾಕೆ ನಜ್ವಾಗ್ಲೂ ಬೇಡಣ್ಣ. ಅವ್ರ ಕಾಲು ಪ್ಲೀಸ್ ತೆಗೀರಿ, ಓಪನ್ ಮಾಡ್ರಿ ಪ್ಲೀಸ್. ಒಂದ್ ಹೆಲ್ಪ್ ಮಾಡಕ್ಕ, ಒಂದ್ ಹೆಲ್ಪ್ ಮಾಡಕ್ಕ, ಒಂದ್ ಹೆಲ್ಪ್ ಮಾಡಕ್ಕ. ನಿಮ್ ಕೈಲಿ ಆಗುತ್ತೆ. ಅಲ್ಲೇ ಬಿಡ್ತೀನಿ ಕುತ್ಕೊಳಕ. ಬೇಡ ಬರಲ್ಲ ಅಂದಲ್ಲಿ ಬೇಡ ಬಿಡಕ. ಅಲ್ಲಿ ಬಿಡ್ತೀನಿ ಬನ್ನಿ ಬಿಡಕ. ಇಲ್ಲ ಬಿಡಿ ಕಾಂಪ್ಲೆಕ್ಸ್ ಹತ್ರ ಬಿಡ್ತೀನಿ ಬನ್ನಿ. ನೀವು ಬರಲ್ವಾಕ? ಬರಲ್ಲ ತಾನೇಕ ನೀವು? ಸರಿ ಬಿಡಕ, ಬೇಡ ಬಿಡಕ. ನಾನು ಕೇಳಿದ್ದಷ್ಟೇ ಅಕ್ಕ ನಿಮ್ಮನ್ನ. ಒಂದು ಇಲ್ಲ ಹಿಂಸೆ ಅಲ್ಲ. ಇವಾಗ ಕೆಲವರು ದುಡ್ಡುಗೋಸ್ಕರ ಕೊಟ್ಬಿಡ್ತಾರೆ ಅಲ್ವಾ, ಅದಕ್ಕೆ ನಿಮ್ಮನ್ನ ಕೇಳಿ. ಕೊಡಲ್ವಾ ನೀವು? ಸರಿ ಬೇಡ ಬಿಡಕ, ಬೇಡ ಬಿಡಕ. ನಾನು ಕೇಳ್ದೆ ತಾನೇಕ ನಿಮ್ಮನ್ನ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕ ನಿಮ್ಮನ್ನ ಬಲವಂತ ಮಾಡಿ. ಇವಾಗ ಬೇಡ ಅಂದ್ಮೇಲೆ ನಾನು ಕರ್ಕೊಂಡೋದ್ನಾಕ ವಾಪಸ್ ಬಿಡ್ತಾ ಇದೀನಿ ಅಲ್ವಾಕ. ಸರಿ, ತುಂಬಾ ಥ್ಯಾಂಕ್ಸ್. ನನ್ ತಮ್ಮನ್ ತರಪ್ಪ. ಅಕ್ಕ ನಿಮ್ ತಮ್ಮನ್ ತರ ಅನ್ಕೊಂಡು ಕಾಲ್ ಕೊಟ್ಬಿಡಕ. ಎಲ್ಲ ಮಾಡಕ ಅಕ್ಕ. ಏನ ನೀನ್ ಹೆಸರು ಇಟ್ಕೊಂಡು ನಿನ್ ಹೆಸರು ಹೇಳ್ಕೊಂಡು ಅವ್ಳು ಜೀವನ ಮಾಡ್ಕೊಂತಾಳಕ್ಕ. ಇಲ್ಲೇ ಬಿಟ್ಬಿಡು. ಎಲ್ಲಕ್ಕ ಕಾಲೇಜು? ಇಲ್ಲಿ ಕೆಳಗಡೆ ಡೌನ್ ಇದೆ. ಮತ್ತೆ ಹೇಳಿದ್ರೆ ಅಲ್ಲಿ ಯೂಟರ್ನ್ ಆಗ್ತಿದ್ನಲ್ಲ. ಪರವಾಗಿಲ್ಲ, ಮುಂದೆ ಬಿಟ್ಬಿಡಿ. ಮುಂದೆ ಸರಿ ಆಯ್ತು. ಅದಕ್ಕೆ ನೀವೇನೋ ಹೆಲ್ಪ್ ಮಾಡ್ತೀರಾ ಅನ್ಕೊಂಡೆ. ಹಿಂಗ್ ಲಾಕ್ ಮಾಡ್ತೀರಾ? ಅದೇ ಹೇಳ್ಬಿಟ್ಟು ಓಡೋಗ್ಬಿಡ್ತಾರೆ ಅಂತ. ಅಯ್ಯೋ ಲಾಕ್ ತೆಗೀರಣ. ಅಲ್ಲ ಲಾಕ್ ತೆಗೀರಿ ಪ್ಲೀಸ್. ಆಯ್ತು ಬಿಡಕ, ಬೇಡ ಬಿಡಕ. ಇವಾಗ ನೀವು ಕೊಡಲ್ಲ ಅಂದ್ಮೇಲೆ ನಾವ್ ಏನ್ ಮಾಡಕ್ಕಾಯ್ತದಕ್ಕ ಅಲ್ವಾ? ಅಷ್ಟೇ ಬಿಟ್ಬಿಟ್ಟು ನಾವ್ ಬೇರೆ ಯಾರನ್ನಾರು ಹುಡುಕೋಬೇಕು. ನಿಮ್ ಫ್ರೆಂಡ್ಸ್ ಎಲ್ಲ ಯಾರು ಇದಾರ ಅಕ್ಕ? ನಂಗೆ ಯಾರು ಇಲ್ಲ. ಬೇಕಾದ್ರೆ ಒಂದ್ 5 ಲಕ್ಷ ಕೊಡಿಸ್ಬಿಡ್ತೀನಿ ಅವ್ರಿಗೆ. ಯಾರು ಇಲ್ಲ ಅಕ್ಕಪಕ್ಕ ಮನೆಯವರು ಎಲ್ಲಾರು ಗುಡಿಸ್ಲ ಇರ್ತಾರಲ್ಲ ಅವರು? ಗೊತ್ತಿಲ್ಲ. ಎಲ್ಲಾರು ಹಾಸ್ಟೆಲ್ ಅಲ್ಲಿ ಇರೋರು? ಗೊತ್ತಿಲ್ಲ. ಕಾರಲ್ಲಿ ಹತ್ತಿಸ್ಬಿಡ್ತಾರೆ, ನಾವು ಹಾಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಗೊತ್ತಿಲ್ಲ. ಅದೇ ಕೇಳಿ ಕಾಲೇಜ್ ಇಳಿಸೋಣ ಇಲ್ಲೇ. ಸರಿ ಸರಿ ಓಪನ್ ಮಾಡಿದ್ವಿ. ಹೆಂಗ್ ಲಾಕ್ ಮಾಡ್ಬಿಟ್ರಿ ನೀವು? ಅಂದ್ರೆ ನೀವು ಇಳಿದು ಓಡೋಗ್ಬಿಡ್ತೀರಾ ಅಂತ. ಅಣ್ಣ ಎಂದಣ್ಣ ಈ ತರ ಇಲ್ಲೇ ಇಳಿಸಿ. ಈ ಕಡೆ ಆಯ್ತ್ರಿ. ಅಯ್ಯಪ್ಪ ಒಂದ್ ನಿಮಿಷ. ನಾವು ಇಷ್ಟೊತ್ತು ಮಾಡಿದ್ದು ಒಂದು ತಮಾಷೆ. ಇಷ್ಟೊತ್ತು ಮಾಡಿದ್ದು ತಮಾಷೆ ಏನಕ್ಕಂದ್ರೆ, ಗುರುತು ಪರಿಚಯ ಇಲ್ದಿರೋರು ಕಾರಲ್ಲಿ ಹತ್ತಬಾರ್ದು. ಹತ್ತಿದ್ರೆ ಈ ತರ ತೊಂದರೆಗಳಾಗುತ್ತೆ. ಹಂಗಾಗಿ ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ಬೇಕು ಅಂತ ಜನಗಳಿಗೆ ಸಂದೇಶ ಕೊಡಕ್ಕೆ ಈ ತರ ಮಾಡಿದ್ದು. ಹಂಗಾಗಿ ನೀವು ಇಲ್ಲಿ ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ದಿರೋ ಜೊತೆ ಹೋಗ್ಬೇಡಿ, ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಅಂತ ಇಲ್ಲಿ ಹೇಳಿ. ಬಕ್ರ ಮಾಡಾರ ಅಷ್ಟೇ, ಇನ್ನೇನಿಲ್ಲ.
ಇಲ್ಲಿ ಹೇಳ್ಬಿಡಕ ಒಂದೇ ಒಂದ್ ಮಾತು, ಏನಂತ? ದಯವಿಟ್ಟು ದಯವಿಟ್ಟು ಗುರ್ತು ಪರಿಚಯ ಇಲ್ದಿರೋರು ಕಾರಲ್ಲಿ ಹತ್ತಬೇಡಿ, ಬಸ್ಸಲ್ಲಿ, ಟ್ಯಾಕ್ಸಿಯಲ್ಲಿ, ಆಟೋದಲ್ಲಿ ಮಾತ್ರ ಹೋಗಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಷಾರಾಗಿರಿ. ಸರಿನಾಗ ಈ ವಿಡಿಯೋ ನಾವು ಟಿವಿಲಿ ಬರುತ್ತೆ, ನೀವು ನೋಡಿ, ಚೆನ್ನಾಗಿರುತ್ತೆ. ಯೂಟ್ಯೂಬ್ ಅಲ್ಲಿ ತರ್ಲೆ ಕಾರ್ ಅಂತ ಹೊಡೆದ್ರೆ ಬರುತ್ತೆ, ಅದ್ರಲ್ಲಿ ನೋಡಿ. ಸರಿನಾ? ನೀವೇನ್ ಬೇಜಾರು ಮಾಡ್ಕೋಬೇಡಿ. ನನ್ಗೇನು ಭಯ ಆಗ್ಲಿಲ್ಲ.